ಏನಿಲ್ಲ, ಈಗ ನಾನು ಕೊಳ್ಳೇಗಾಲದಲ್ಲಿರೋದು, ಅವರ ಎಲ್ಡರ್ ಬ್ರದರ್. ನಾನು ಕೊಳ್ಳೇಗಾಲದಲ್ಲಿರೋದು. ನಾನು 10 ಗಂಟೆಗೆ ಇಲ್ಲಿ ಬೇರೆ ಏನೋ ಒಂದು ಇದಿತ್ತು, ಬಂದೆ. ನಮ್ಮ ಮನೇಲಿ ಏನೋ ಫಂಕ್ಷನ್ ಇತ್ತು, ಇವನು ಇನ್ವೈಟ್ ಮಾಡೋಣ ಅಂತ ಬಂದಿದ್ದು ನಾನು. ಅಣ್ಣ ಇಲ್ಲೇ ಇದ್ದಾರೆ, ಅಣ್ಣನ ಮನೆಗೆ ಹೋಗಿದ್ದು ಇಲ್ಲಿ ಬರೋಣ ಅನ್ನೋ ಹೊತ್ತಿಗೆ ನನಗೆ ಸಮಾಚಾರ ಹಿಂಗೆ ಆಗಿದೆ ಅಂತ ಇದಾಯಿತು. ಆಮೇಲೆ ಇಲ್ಲಿ ಬಂದು ನಾನು ನೋಡಿದೆ. ಫಸ್ಟು ತಮ್ಮ ಎಸ್ ಪಿ ಅವ್ರ ಜೊತೆಲಿ ಮೋಸ್ಟ್ಲಿ ಮಾರ್ನಿಂಗು 4:15 5 ಗಂಟೆಯಲ್ಲಿ ಆಗಿರ್ಬೋದು ಅನ್ನೋ ಇದು. ಏನಕ್ಕೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ. ಇಲ್ಲ, ಅದು ಇಲ್ಲಿ ಈ ಶವ ತೋರಿಸ್ಲಿಲ್ಲ. ಅಲ್ಲಿ ತಮ್ಮಂದು ಹ್ಯಾಂಗ್ ಆಗಿತ್ತು, ಹ್ಯಾಂಗಿಂಗ್ ಸ್ಟೇಜಲ್ಲೇ ಇತ್ತು. ಅಂಗಡಿ ಇದೆಯಲ್ಲ, ಅಲ್ಲಿ ಹ್ಯಾಂಗಿಂಗ್ ಸ್ಟೇಜಲ್ಲೇ ಇತ್ತು. ನಾನು ನೋಡಿದೆ, ಅಲ್ಲಿ ನೋಡ್ಕೊಂಡು ಬಂದೆ. ನಡೀತಾ ಇತ್ತು. ಏನೋ ವ್ಯಾಪಾರಕ್ಕಿಂತ ಏನಾದರೂ ಫೈನಾನ್ಷಿಯಲಿ ಇನ್ನೇನಾದರೂ, ಈಗ ಮಗಂದೇನಾದರೂ ಮದುವೆ ಮಾಡಿದ್ರಲ್ಲ, ಸ್ವಲ್ಪ ಏನಾದರೂ ಅದೇನಾದರೂ ಫೈನಾನ್ಷಿಯಲ್ ಏನಾದರೂ ಸ್ವಲ್ಪ ಇದಿತ್ತು ಅಂತ ಅನಿಸುತ್ತೆ. ಇಲ್ಲ, ನಾನೇನೋ ಸಹಾಯ ಬೇಕಾದ್ರೆ ಕೇಳು ಅಂತ ಹೇಳಿದ್ದೆ. ಅವನೇನು ಬೇಡ ಕಣ, ಎಲ್ಲ ವ್ಯವಸ್ಥೆ ಆಗಿದೆ ಅಂತ ಹೇಳ್ಕೊಂಡು 2 ತಿಂಗಳಿಂದ ಹಂಗೆ ಹೇಳ್ಕೊಂಡು ಬಂದೆ. ಈಗ 20 ಡೇಸ್ ಬ್ಯಾಕು ಫೋನ್ ಮಾಡಿದ್ದೆ, ಹೆಂಗಿದೆ, ನನ್ನ ಹೆಲ್ಪ್ ಏನಾದ್ರು ಬೇಕಾ, ಫೈನಾನ್ಷಿಯಲ್ ಇದು ಮಾಡ್ತೀನಿ ಅಂತ. ಇಲ್ಲ ಕಣ, ಎಲ್ಲ ನಾನು ಆರಾಮಿದ್ದೀನಿ, ಏನಿಲ್ಲ ಅಂತ ಅಷ್ಟು ಹೇಳಿದ್ದೆ, ಅಷ್ಟೇ. ಬೇರೆ ಏನೇನು ಡೆತ್ ನೋಟ್ ಏನೋ ಬರ್ದಿದ್ದಾರೆ ಅಂತ. ನಮಗೆ ಅದು ಇನ್ನು ನಮ್ಮ ಇದಕ್ಕೆ ಬಂದಿಲ್ಲ. ಅದೇ ನನಗೆ ಸಾಲಗಳಿದೆ. ನಾನು ಪ್ರತಿದಿನ ಒಂದು ಕೆಲವು ಸಾಲ ಕಟ್ಟಬೇಕು, ವಾರ ಕಟ್ಟಬೇಕು, ತಿಂಗಳು ಕಟ್ಟಬೇಕು. ಅದನ್ನು ನಾನು ನಿರ್ವಹಿಸಿ ಕಷ್ಟ ಆಗ್ತಾಯಿದೆ ಅಂತೇನೋ ಬರ್ದಿದ್ದಾರೆ ಅಂತ. ಈಗ ಮಗಂದು 1.5 ತಿಂಗಳಾಗಿತ್ತು ಅಷ್ಟೇ. 1.5 ತಿಂಗಳು ಕೊಳ್ಳೇಗಾಲದಲ್ಲಿ. ಈಗ ನೀವು ಸೊಸೆ, ಇವ್ರ ಗಂಡ ಹೆಂಡತಿ, ಮಗ, ಸೊಸೆನೇ ಎಲ್ಲ 4 ಜನನೂ ಅಲ್ಲೇ ಇದ್ರು ಅಂತ ಅನಿಸುತ್ತೆ. ಯಾವ ಟೈಮಲ್ಲಿ ಏನು ಇದಾಗಿದೆ ಅಂತ ಅದು ಇಲ್ಲ, ಏನು ಮಾತಾಡಲಿಲ್ಲ. ಅವರು ಸ್ವಲ್ಪ ಇನ್ನು ಅವರು ಇದರಲ್ಲಿದ್ದಾರಲ್ಲ, ಶಾಕಲ್ಲಿದ್ದಾರಲ್ಲ. ವೆಂಕಟರಾಮ.